ಹಾಯ್ ಎವ್ರಿವನ್, ಇವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಅವರೆಕಾಳು ಸಾಂಬಾರು. ಏನೇನು ಬೇಕು ಅಂದರೆ ಈರುಳ್ಳಿ, ಖಾರದ ಪುಡಿ, ಧನಿಯಾ ಪೌಡರ್, ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ತುರಿದಿರೋ ಕಾಯಿ, ಕೊತ್ತಂಬರಿ, ಹಾಗೆ 3 ಟೊಮೆಟೊ. ಇಲ್ಲಿ ನಾನು ಒಗ್ಗರಣೆಗೆ ಈರುಳ್ಳಿ ಕೂಡ ಎತ್ತಿಟ್ಕೊಂಡಿದ್ದೀನಿ. ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಬನ್ನಿ. ಎಲ್ಲ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಹಾಗೆ ನಾನಿಲ್ಲಿ ಒಗ್ಗರಣೆಗೆ ಈರುಳ್ಳಿ ಹಾಗೆ ಮೆಂತ್ಯ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಅವರೆಕಾಳು ಕೂಡ ನೆನೆಸಿಟ್ಟಿದ್ದೀನಿ. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕ್ಕೊಂಡು ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಅವರೆಕಾಳನ್ನು ಸೋಸ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವರೆಕಾಳು ಸ್ಮೆಲ್ಲೆಲ್ಲ ಕಂಪ್ಲೀಟಾಗಿ ಹೋಗಬೇಕು. ಹಾಗೆ ನಾನು ರುಬ್ಬಿರುವಂಥ ಖಾರ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ. ಆಗಾಗ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಇದನ್ನು 15 ಮಿನಿಟ್ಸ್ ಆದ ನಂತರ ಸಾಂಬಾರು ರೆಡಿ ಆಗುತ್ತೆ. ನೆಕ್ಸ್ಟ್ ನಾನು ಈ ವಿಡಿಯೋದಲ್ಲಿ ಆರೆಂಜ್ ಪೀಲ್ ಪೌಡರಿಂದ ನಮ್ಮ ಸ್ಕಿನ್ನಿಗೆ ಏನೇನು ಯೂಸಸ್ ಅಂತ ಹೇಳ್ತೀನಿ. ಇದರಿಂದ ನಮ್ಮ ಸ್ಕಿನ್ ವೈಟ್ ಆಗುತ್ತೆ, ನಮ್ಮ ಸ್ಕಿನ್ನಲ್ಲಿರೋ ಪೋರ್ಸಸ್ ಎಲ್ಲ ರೆಡ್ಯೂಸ್ ಮಾಡುತ್ತೆ. ಹಾಗೂ ಇದು ನ್ಯಾಚುರಲ್ ಕ್ಲೆನ್ಸರ್ ಕೂಡ. ನಾನು ಆರೆಂಜ್ ಪೀಲ್ ಪೌಡರ್ನ ಹೇಗೆ ಮಾಡಿದ್ದೀನಿ ಅಂದರೆ, ಆರೆಂಜ್ ಪೀಲ್ಸ್ನೆಲ್ಲ ನಾನು ಬಿಸಿಲಲ್ಲಿ ಒಣಗಿಸ್ಕೊಂಡು ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಈ ಥರ ಪೌಡರ್ ಮಾಡಿಕೊಂಡು ಒಂದು ಡಬ್ಬಿಯಲ್ಲಿ ಇಟ್ಕೊಂಡು ನೀವು ಬೇಕಾದಾಗ ನೀವು ಯೂಸ್ ಮಾಡ್ಕೋಬೋದು. ಸಾಂಬಾರು ಕೂಡ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.